सर्वसिद्धवन्द्यं श्रीगुरुभ्यो नमः हरि ओम। ಮೊನ್ನೆ ದಿವಸ ವಿನತಾ ಮತ್ತು ಕದ್ರು ಇಬ್ಬರು ಮಾತಾಡ್ತಾ ಇರುವಾಗ ಉಚ್ಚೈಶ್ರವ ಅಂತನ್ನುವ ಅಶ್ವದ ಬಗ್ಗೆ ಕೇಳಿದ್ದಾರೆ. ಆ ಉಚ್ಚೈಶ್ರವ ಅಂತನ್ನುವ ಅಶ್ವದ ಬಗ್ಗೆ ಕೇಳಿದಾಗ ಸಮುದ್ರ ಮಥನದ ಕಾಲದಲ್ಲಿ ಬಂದಂಥದ್ದು ಈ ಉಚ್ಚೈಶ್ರವ ಅಂತನ್ನುವುದು ಹೇಳಿದೆ. ಆಗ ಈ ಸಮುದ್ರ ಮಥನದ ಕಥೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಮುದ್ರ ಮಥನ ಯಾಕಾಯಿತು, ಸಮುದ್ರ ಮಥನದಲ್ಲಿ ಯಾವ ರೀತಿಯಾಗಿ ಇವೆಲ್ಲವೂ ಹುಟ್ಟಿದವು ಇತ್ಯಾದಿ ವಿಚಾರಗಳನ್ನು ಅಲ್ಲಿ ಕೇಳ್ತಾ ಇರುವಾಗ ಒಂದು ದಿನ ದುರ್ವಾಸರು ಭಗವಂತನ ದರ್ಶನಕ್ಕೆ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋದಾಗ ಭಗವಂತನ ಒಂದು ನಿಯಮ, ಕೇವಲ ವೈಕುಂಠದಲ್ಲಿರುವಂತಹ ಭಗವಂತ ಮಾತ್ರ ಅಲ್ಲ, ದೇವರ ದರ್ಶನಕ್ಕೆ ನಾವು ಎಲ್ಲೇ ಹೋದರೂ ಕೂಡ ಹೋದಂತಹ ಭಕ್ತರನ್ನ ಬರೆಗೈಯಿಂದ ಕಳಿಸೋದಿಲ್ಲ. ಏನಾದರೂ ಕೊಟ್ಟೆ ಕಳಿಸಿರ್ತಾನೆ. ಕೆಲವು ಜನರಿಗೆ ಕೊಟ್ಟಿದ್ದು ಗೊತ್ತಾಗ್ತದೆ, ಕೆಲವು ಜನರಿಗೆ ಗೊತ್ತಾಗೋದಿಲ್ಲ, ತಡ ಮಾಡಿ ಗೊತ್ತಾಗ್ತದೆ. ಆಗ ದೇವರ ದರ್ಶನವನ್ನ ಮಾಡಿ ಮರಳಿ ಬರ್ತಾ ಇರಬೇಕಾದಾಗ ವಿಷ್ಣು ದುರ್ವಾಸರಿಗೆ ಒಂದು ತುಳಸಿಯ ಮಾಲೆಯನ್ನ ಕೊಡ್ತಾನೆ. ಹಂಗೆ ಹೋಗ್ಬೇಡ, ನನ್ನ ದರ್ಶನ ಮಾಡಿ ಇದನ್ನು ತಗೊಂಡು ಹೋಗು ಅಂತ. ದೇವರ ನಿರ್ಮಾಲ್ಯ ಅಂತ ಕಣ್ಣಿಗೆ ಹಚ್ಚಿಕೊಂಡು ದುರ್ವಾಸರು ಅದನ್ನು ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ಬಹಳ ತನಕ ಅದನ್ನು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದ್ರೆ ಅವರ ಹೆಸರೇ ಹೇಳುವ ಹಾಗೆ ದುರ್ವಾಸರು. ಅವರು ದುರ್ವಾಸರು. ಪ್ರದಕ್ಷಿಣೆ ಆಮೇಲೆ ಮಾಡಿ, ಉತ್ಸವ ನಡೆದಾಗ ಪ್ರದಕ್ಷಿಣೆ ಬೇಡ. ಈ ದುರ್ವಾಸ ಅಂದರೆ ದೇಹದಿಂದ ಭಯಂಕರ ಕೆಟ್ಟ ವಾಸನೆ ಬರ್ತಾ ಇದ್ದದ್ದರಿಂದಲೇನೆ ಅವರ ಹೆಸರು ದುರ್ವಾಸ ಅಂತ ಬಂತು. ಸ್ವಚ್ಛ ಇದ್ದಿದ್ದಿಲ್ಲೇನೋ ಅವರು. ಹಂಗಂದ್ರೆ ದೇವತೆಗಳಾದ ಮೇಲೆ ಅವು ಕೆಟ್ಟ ಹೊಲಸು ಇರೋದು ಮನುಷ್ಯರಲ್ಲಿ ಹೊರತಾಗಿ ದೇವತೆಗಳಲ್ಲಿ ಕೆಟ್ಟ ಹೊಲಸು ಇರುವುದಿಲ್ಲ. ಅದಕ್ಕೆ ದೇವರ ಪೂಜೆ ಮಾಡುವಾಗ ದೇವರ ಪೆಟ್ಟಿಗೆ ತೆಗೆದ ತಕ್ಷಣ ದೇವರಿಗೆ ಹೇಳುವಂತಹ ಒಂದು ಮಂತ್ರ, ಮಾನುಷೋ ಗಂಧ ಆಯಾತಿ ದೇವತ ಕ್ಷಮ್ಯತಾಂ ಪ್ರಭೋ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ ನಾವು. ಮನುಷ್ಯರದ್ದೇ ಆದಂತಹ ಒಂದು ಕೆಟ್ಟ ಹೊಲಸು ವಾಸನೆ ಇದೆ ಅಂತ, ಅದು ದೇವತೆಗಳಿಗೆ ಸೇರೋದಿಲ್ಲ. ಅದಕ್ಕೆ ದೇವತೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ನಿಮ್ಮ ಪೂಜೆಯನ್ನ ಮಾಡುವಂಥವನು, ನನ್ನ ದೇಹದಿಂದ ದುರ್ಗಂಧ, ನೀವು ಬೇಕಾದಂತಹ ತುಟ್ಟಿ ಸಾಬೂನು ತಗೊಂಡು ಬಂದು ಸ್ನಾನ ಮಾಡಿದರೂ ಆ ದೇಹದಿಂದ ಮನುಷ್ಯರ ಗಂಧ, ದೇಹದ ಮೇಲೆ ಇರುವಂತಹ ವಾಸನೆ ಹೋಗಬಹುದೇ ಹೊರತಾಗಿ ದೇಹದ ಒಳಗಿರುವಂತಹ ದುರ್ಗಂಧ ಹೋಗುವುದಿಲ್ಲ. ಅದಕ್ಕೆ ದೇವರಲ್ಲಿ ಕ್ಷಮಾ ಕೇಳ್ತೇವೆ ನಾವು. ಮನುಷ್ಯರಲ್ಲಿ ದುರ್ಗಂಧ ಇರ್ತದೆ, ದೇವತೆಗಳಲ್ಲಿ ದುರ್ಗಂಧ ಇರುವುದಿಲ್ಲ. ಆದರೂ ಈ ರುದ್ರಾವತಾರಿಗಳಾಗಿರ್ತಕ್ಕಂಥವರು ದುರ್ವಾಸರಾಗಿದ್ರು. ಯಾಕ ಅಂತ ಹೇಳಂತಂದ್ರೆ ನಮ್ಮಲ್ಲಿ ಒಂದು ರೂಢಿ ಇದೆ. ಈ ಸಣ್ಣ ಕೂಸುಗಳನ್ನೇ ತಗೊಳ್ರಿ. ಸಣ್ಣ ಕೂಸುಗಳು ತಾಯಂದ್ರು ಆ ಕೂಸುಗಳನ್ನ ನೀಟಾಗಿ ಇಟ್ಟಿದ್ರು ಅಂತ ಹೇಳಂತಂದ್ರೆ ನನಗೆ ಕೊಡು ಅಂತೇಳಿ ಎಲ್ಲರೂ ಕರ್ಕೋತಿರ್ತಾರೆ. ಅದೇ ಗೊಣ್ಣೆ ಸೋರ್ಕೋತ ಜೊಲ್ ಸೋರ್ಕೋತ ಇತ್ತು ಅಂತ ಹೇಳಂತಂದ್ರೆ ದೂರದಿಂದನೇ ಮಾತಾಡಿಸಿ ಹೆಂಗಿದ್ದಿ ಏನಿದ್ದಿ ಅಂತೇಳಿ ಮಾತಾಡಿ ಕೈ ಬಿಟ್ಬಿಡ್ತಾರೆ. ಯಾಕೆ ಅಂತ ಹೇಳಂತಂದ್ರೆ ದುರ್ಗಂಧ. ದುರ್ವಾಸರು ಬೇಕು ಅಂತ ತಮ್ಮನ್ನ ತಾವು ದುರ್ಗಂಧದಲ್ಲಿ ಇಟ್ಕೊಂಡಿದ್ರಂತೆ. ಯಾಕೆ ಅಂತಂದ್ರೆ ನಾನು ರುದ್ರಾಂಶ ಸಂಭೂತನಾಗಿರ್ತಕ್ಕಂಥವನು, ನಾನು ಸುಗಂಧದಿಂದ ಕೂಡಿಬಿಟ್ಟಿದ್ದೆ, ನಾನು ಕರೆಕ್ಟ್ ಆಗಿದ್ದು ಬಿಟ್ಟಿದ್ದೆ ಅಂತ ಹೇಳಂತಂದ್ರೆ ಯಾರೋ ಒಬ್ರು ಬರ್ತಾರೆ, ಹೆಂಗಿದ್ದೀರಿ, ಎಲ್ಲಿಂದ ಬಂದ್ರಿ, ಎಲ್ಲಿ ಹೊಂಟಿರಿ, ಏನು ಮಾಡ್ತೀರಿ, ಇದೇ ಪ್ರಶ್ನೆಗಳನ್ನ ಕೇಳ್ಕೊತ ನನ್ನ ಸಾಧನ ಕುಂಠಿತವಾಗ್ತದೆ. ಅದಕ್ಕೆ ಅನವಶ್ಯಕವಾದಂತಹ ಜನ ನನ್ನ ಹತ್ರ ಬರೋದೇ ಬೇಡ, ಅವರು ದೂರಿಂದ ದೂರ ಹೋಗಲಿ ಅಂತನ್ನುವುದಕ್ಕೆ ದುರ್ವಾಸರು ತಮ್ಮ ದೇಹದಿಂದ ಆ ದುರ್ಗಂಧವನ್ನು ಹಾಗೆ ಇಟ್ಕೊಂಡಿದ್ರು.
ಪರಮಾತ್ಮ ಹಾಕೊಂಡಿರುವಂತಹ ನಿರ್ಮಾಲ್ಯ ತುಳಸಿ ಅಂತ ಹೇಳಂತಂದ್ರೆ ಭಾರಿ ಸುಗಂಧ ಭರಿತವಾಗಿದ್ದಿತ್ತು, ಬಂದವಲ್ಲಾಗಿತ್ತು. ಕೆಲವು ಮಂದಿಗೆ ಹೆಂಗಿರ್ತದ್ರಿ, ಸ್ವಚ್ಛ ಶಿಸ್ತ ಬೇಕಾದವರಿಗೆ ಸ್ವಲ್ಪ ಹೊಲಸಿದ್ರು ನೋಡ್ಲಿಕ್ಕೆ ಆಗುದಿಲ್ಲ. ಕೆಲವು ಮಂದಿಗೆ ಕೆಟ್ಟ ಹೊಲಸಿನೊಳಗಿರುವುದೇ ಸೇರ್ತಿರ್ತದೆ. ಅಸ್ತವ್ಯಸ್ತ ಇದ್ರನ್ನ ಅವರಿಗೆ ಕರೆಕ್ಟ್ ಇದ್ದಂಗೆ ಅನ್ನಿಸ್ತದೆ. ಯಾರಾದ್ರೂ ಒಬ್ರು ಒಂದು ದಿವಸ ಬಂದು ಸ್ವಚ್ಛ ಮಾಡಿದ್ರು ಅಂತ ಹೇಳಂತಂದ್ರೆ ಅದನ್ನ ನೋಡೋದಾಗೋದಿಲ್ಲ. ಯಾವಾಗ ಮತ್ತೆ ಮೊದಲಿನಂಗ ಹೊಲಸು ಇಡಿಸ್ತೇನೆ ಅನ್ನೋದು ಅವ್ರು ಕಾಯ್ಕೊಂಡು ಕೂತಿರ್ತಾರೆ. ದುರ್ವಾಸರು ಈ ನಿರ್ಮಾಲ್ಯವನ್ನ ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಮಾಡ್ತಾ ಆ ನಿರ್ಮಾಲ್ಯವನ್ನ ಅವರ ಯಾವ ಇಂದ್ರನಿಗೆ ಕೊಡ್ತಾರೆ. ಎದುರಿಗೆ ಆನೆ ಮೇಲೆ ಕೂತು ಇಂದ್ರ ಬರ್ತಿದ್ದ ದೇವತೆಗಳ ಒಡೆಯ ಆ ಇಂದ್ರನಿಗೆ ಕೊಡ್ತಾರೆ. ಇಂದ್ರನಿಗೆ ಕೊಡೋ ಮುಂದಾಗ ಮಠ ಸಂಘ ಕೊಡುವುದಿಲ್ಲ. ಹೆಂಗೆ ಕೊಡ್ತಾರ ಅಂತಂದ್ರೆ, ಈ ಕೆಲವು ಮಂದಿ ಮನೆಯೊಳಗ ತಾಯಂದ್ರು ಈ ಭಕ್ರಿ ಮಾಡಿ ಒಗಿತಿರ್ತಾರೆ, ಗೊತ್ತಂದ್ರೆ ಅವರು ಅಷ್ಟು ದೂರ ಒಲಿ ಮುಂದೆ ಕೂತಿರ್ತಾರೆ, ಇಷ್ಟು ದೂರ ಮಗ ಒಟ್ಟು ಕೂತಿರ್ತಾನೆ, ಹಂಚ ಮೇಲೆ ಭಕ್ರಿ ಆದ್ಮೇಲೆ ಪುತ್ತಲಿಂದನೇ ಒಗಿತಿರ್ತಾರೆ, ಬರೋಬ್ಬರಿ ಎಲ್ಲಿ ಮೇಲೆ ಬಂದು ಬೀಳ್ತಿರ್ತಾರೆ. ದೊಡ್ಡ ಆಫೀಸರ್ ಆಗಿಬಿಟ್ಟಿರ್ತಾನ, ಅಧಿಕಾರಿ ಆಗಿಬಿಟ್ಟಿರ್ತಾನ, ಅವ್ರು ಅವಾಗ ಬೈತಾನೆ, ಹೆಂಗೆ ಅರ್ಥ ಆಗೋಲ್ಲ, ನಾನು ಅಲ್ಲಿ ಕೂತು ಒಗಿತಿಯಲ್ಲ, ಮಠ ಸಂಘ ಹಾಕ್ಬೇಕ ಬೇಡ ಆಗಿರ್ಬೋದು, ನೀನು ಮಗನೇ ಅಲ್ಲ. ರುದ್ರದೇವರು ಎಷ್ಟು ದೊಡ್ಡವರು, ದುರ್ವಾಸರು ಎಷ್ಟು ದೊಡ್ಡವರು, ಇಂದ್ರ ಎಷ್ಟು ಸಣ್ಣವ, ಅವ್ರದ್ದು ಕ್ರಮನೇ ಹಂಗೆ. ದುರ್ವಾಸರು ತಮ್ಮ ತಲೆ ಮೇಲೆ ಇದ್ದಂತಹ ನಿರ್ಮಾಲ್ಯವನ್ನು ತಗೊಂಡು ಎತ್ತಿ ಇಂದ್ರನಿಗೆ ಹೋಗಿದ್ರು. ಇಂದ್ರ ಇದನ್ನು ತಗೋ, ನಿನಗೆ ಒಳ್ಳೇದಾಗ್ಲಿ ಅಂತ. ಅವ್ರ ಮುಂದೇನೋ ಸುಮ್ಮನೆ ಮಹಾ ಅನುಗ್ರಹ ಆಯ್ತು ಅಂತ ಹೇಳಿ ಕಣ್ಣಿಗೆ ಹಚ್ಕೊಂಡ ಮನಸ್ನಾಗ ಅಂದ, ಎಷ್ಟು ಸೊಕ್ಕ ಈ ದುರ್ವಾಸಗ, ನಾನು ದೇವೇಂದ್ರ ಚಂದಂಗ ತಂದ ನನ್ನ ಕೈಯಾಗ ಕೊಡದು ಬಿಟ್ಟು ನಿಂತಲಿಂದನೇ ಒಗಿತಾರೆ, ಇದನ್ನ ಯಾಕೆ ನಾನು ಮರ್ಯಾದೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತಿನ ದಿವಸ ಎಲ್ಲ ಹೆಂಗೆ ಮಾಡ್ತೀವಿ ಹಂಗ ಇಂದ್ರ ಮಾಡಿದ. ನಮಗೂ ಅಲ್ಲಿ ಪ್ರವಚನ ಉದ್ಘಾಟನಾ ಮಾನ ಸನ್ಮಾನ ಅಂತ ಕರೆದಿರ್ತಾರೆ. ಅವಾಗ ಮಾಲಾರ್ಪಣೆ ಮಾಡ್ತಾರೆ. ಮಾಲಾರ್ಪಣೆ ಮಾಡಿದ್ದು ಅದನ್ನು ಕೊಳ್ಳಾಗ ಹಾಕೊಂಡು ಬರುತ್ತೆ, ಅಲ್ಲೇನೋ ಕೊಳ್ಳಾಗ ಹಾಕ್ತಾರೆ. ಮುಂದೆ ಅದನ್ನು ಏನು ಮಾಡೋದು? ಯೂಶಲಿ ಆ ಪ್ರಾಕ್ಟೀಸ್ ಏನು ಅಂತೇಳಿ ಅಂತಂದ್ರೆ, ನಾವು ಹಾಕ್ಕೊಂಡಿದ್ದು ಮನ್ಯಾಗ ಹೋಗಿ ಹಾಕ್ಲಿಕ್ಕೆ ಅಂತರೂ ಬಿಡುದಿಲ್ಲ. ಹೆಂಡತಿ ಅಂತರೂ ಅಪರೂಪಕ್ಕೆ ಹೂ ಹಾಕೋತಿರ್ತಾಳೆ. ಹೀಗಾಗಿ ಅವು ನಮಗೆ ಕೊಳ್ಳಾಗ ಹಾಕಿರೋ ಮಾಲಿ ಅವ್ರ ತಲೆಗೆ ಹಾಕೊಳ್ಳೋಂಗೆ ಇರುವುದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವೇನು ಮಾಡ್ತೀವಿ, ಗಾಡಿಗೆ ಹಾಕ್ತೇವೆ. ಹತ್ತಿರಲ್ರಿ, ಇಂದ್ರನು ಹಾಗೆ ಮಾಡಿದ. ಯಾವ ಆನೆ ಮೇಲೆ ಕೂತಿದ್ದ ಆ ಆನೆಗೆ ಆ ನಿರ್ಮಾಲ್ಯವನ್ನು ತೆಗೆದು ಹಾಕಿದ. ಇದನ್ನು ನೋಡಿದ್ರು, ಗಮನಿಸಿದ್ರು ದುರ್ವಾಸರು. ಎಷ್ಟು ಸೊಕ್ಕದಲ್ಲಿದೆ. ದೇವರ ನಿರ್ಮಾಲ್ಯ ಅವನಿಗೆ ಒಳ್ಳೆಯದಾಗಲಿ ಅಂತ ಅವನಿಗೆ ಕೊಟ್ರೆ ಅವನು ತೆಗೆದು ಗಾಡಿಗೆ ಹಾಕ್ಯಾನ. ಇದು ಬಂದದ್ದು ಯಾಕೆ ಅಂತ ಹೇಳಂತಂದ್ರೆ, ಅರ್ಥಮದ ರೊಕ್ಕದ ಸೊಕ್ಕು ಅವನಿಗೆ ಇದೆ. ಅದಕ್ಕೆ ದುರ್ವಾಸರು ಶಾಪ ಕೊಡ್ತಾರೆ, ನೀವೇನು ದೇವತೆಗಳು ಅರ್ಥಮದದಿಂದ ಮೆಡಿತಾ ಇದ್ದೀರಲ್ಲ, ದೇವತೆಗಳು ರೊಕ್ಕ ಇಲ್ಲದೆ ಇದ್ದವರಂಗಾಗ್ರಿ, ಐಶ್ವರ್ಯ ಭ್ರಷ್ಟರಾಗ್ರಿ ಅಂತ ಶಾಪ ಕೊಟ್ಟರು. ಬೇಕಾಗಿತ್ತ ಇದು? ಇದು ಭಾಗವತದಲ್ಲಿ ಬರುವಂತಹ ಕಥೆ. ಬ್ರಹ್ಮವೈವರ್ತ ಪುರಾಣ ಅಂತ ಇನ್ನೊಂದು ಪುರಾಣ ಇದೆ. ಹಿಂದಕ್ಕೆ 18 ಪುರಾಣಗಳನ್ನು ಹೇಳೋ ಸೌಭಾಗ್ಯ ಸಿಕ್ಕಿತ್ತು. ಹೀಗಾಗಿ ಅದರೊಳಗೆ ಈ ಕಥೆ ಇದರ ಮುಂದಿನ ವರ್ಷನ್ ಅಲ್ಲಿ ಸಿಗ್ತದೆ ನಮಗೆ. ಈ ಗಣಪತಿಯನ್ನ ನಮ್ಮ ಹಿಂದೂ ದೇವತೆಗಳಲ್ಲಿ 33 ಕೋಟಿ ದೇವತೆಗಳು ಅದಲ್ರಿ. ಆ 33 ಕೋಟಿ ದೇವತೆಗಳು ಇದ್ದಾಗ ಗಣಪತಿಗೇನೆ ಯಾಕ ಅಗ್ರ ಪೂಜೆ, ಮೊದಲನೆಯ ಪೂಜೆ ಅಂತಂದ್ರೆ, ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಗಣಪತಿ ಖಂಡ ಅಂತಾನೆ ಒಂದು ಖಂಡ ಇದೆ. ಈಗ ಹೆಂಗ ರಾಮಾಯಣದಲ್ಲಿ ಸುಂದರಕಾಂಡ, ಕಿಷ್ಕಿಂಧ ಕಾಂಡ ಅಂತ ಬರ್ತದೆ, ಹಂಗ ಪರಶುರಾಮ ಖಂಡ, ಗಣಪತಿ ಖಂಡ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರ್ತದೆ. ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವ ಕಥೆ ಇದೆ. ಈ ಗಣಪತಿಯ ಕಥೆಯನ್ನಂತರೂ ನೀವು ಕೇಳಿರಿ. ಪಾರ್ವತಿ ಸ್ನಾನಕ್ಕೆ ಹೋಗಿರ್ತಾಳೆ, ಶಿವ ಅಲ್ಲಿ ಬರ್ತಾನೆ. ಬಿಡದೇ ಇದ್ದಾಗ ಶಿವ ರುಂಡವನ್ನು ಕತ್ತರಿಸ್ತಾನೆ. ಉತ್ತರ ದಿಕ್ಕಿಗೆ ಹೋಗಿ ಯಾವ ಪ್ರಾಣಿ ಸಿಗುತ್ತದೆ ಅದನ್ನು ತಗೊಂಡು ಬಾ ಅಂತಂದಾಗ ಒಂದು ಆನೆ ಸಿಗುತ್ತದೆ. ಆ ಆನೆಯ ರುಂಡವನ್ನು ತಂದು ಗಣಪತಿಗೆ ಕಸಿ ಮಾಡ್ತಾನೆ. ಇದು ಕಥೆ ನಿಮಗೆ ಎಲ್ಲರಿಗೂ ಗೊತ್ತು. ಭಾಗವತ ಮಹಾಭಾರತದಲ್ಲಿ ಬರುವ ಈ ಕಥೆಗೂ
ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತಹ ಆ ಕಥೆಗೂ ಲಿಂಕ್ ಮಾಡಬೇಕು. ದುರ್ವಾಸರು ಇಂದ್ರನಿಗೆ ಕೊಟ್ಟಂತಹ ಮಾಲೆಯನ್ನು ಕೊಡಬೇಕಾದಾಗ ಅವರು ಅನುಗ್ರಹ ಮಾಡಿಕೊಟ್ಟಿದ್ರಂತೆ. ಈ ಮಾಲೆಯನ್ನ ಯಾರು ಹಾಕೊಳ್ತಾರೋ ಅವರು ಜಗತ್ತಿನಲ್ಲಿ ಪ್ರಥಮ ವಂದ್ಯರಾಗಲಿ. ಅದಕ್ಕೆ ಇಂದ್ರ ತಾನು ಕೊಳ್ಳಾಗ ಹಾಕೊಂಡಿದ್ರೆ ಇವತ್ತು ನಾವೇನು ಗಣಪತಿ ಪೂಜೆ ಮಾಡ್ಲಿಕ್ಕತ್ತೀವಿ, ಅವಾಗ ಇಂದ್ರ ಪೂಜೆ ಮಾಡ್ಬೇಕಾಗಿತ್ತು. ಆ ಮಾಲೆಯನ್ನು ತೆಗೆದು ಆನೆಗೆ ಹಾಕಿದ. ಉತ್ತರ ದಿಕ್ಕಿಗೆ ಹೋದಾಗ ಸಿಕ್ಕಂತಹ ಆನೆ ಇದೇ ಆಗಿತ್ತು. ಯಾವ ಪರಮಾತ್ಮನ ಮಾಲೆಯನ್ನ ಇಂದ್ರ ಆನೆ ಕೊಳ್ಳಾಗ ಹಾಕಿದ್ನಲ್ಲ ಅದೇ ಆನೆ ಸಿಕ್ಕಿತ್ತು. ಆ ಆನೆಯನ್ನ ಕತ್ತರಿಸ್ಕೊಂಡು ಬಂದು ಇಲ್ಲಿ ಕಸಿ ಮಾಡಿದ್ದರಿಂದ ಇವತ್ತಿಗೂ ಜಗತ್ತಿನಲ್ಲಿ ಗಣಪತಿಗೆ ಪ್ರಥಮ ಪೂಜೆ ಆಗ್ತಾ ಇತ್ತು. ಐಶ್ವರ್ಯ ಭ್ರಷ್ಟರಾದರು. ಐಶ್ವರ್ಯ ಭ್ರಷ್ಟರಾದಾಗ ಎಲ್ಲರೂ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು. ಆಗ ಭಗವಂತ ಹೇಳ್ತಾನೆ, ಇದಕ್ಕಿರುವ ಒಂದೇ ಒಂದು ಉಪಾಯ ಅಂತ ಹೇಳಂತಂದ್ರೆ, ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನ ಇಟ್ಟು ಮಥನ ಮಾಡಬೇಕು ಅಂತ ಹೇಳಿ. ಮಥನ ಮಾಡಬೇಕು, ಅಲ್ಲಿಂದ ಐಶ್ವರ್ಯಾದಿಗಳೆಲ್ಲವೂ ಬರ್ತವೆ, ಅದರಿಂದ ಮತ್ತೆ ನೀವು ಶ್ರೀಮಂತರಾಗಬೇಕು. ಒಂದು ಸಮಸ್ಯೆ ಏನು ಅಂತ ಹೇಳಂತಂದ್ರೆ, ಬರೀ ದೇವತೆಗಳಿಗೆ ಶಕ್ತಿ ಸಾಲುವುದಿಲ್ಲ, ಅದಕ್ಕೆ ದೈತ್ಯರನ್ನು ಇದಕ್ಕೆ ಈ ಮಥನದೊಳಗೆ ಪಾಲ್ಗೊಳಿಸ್ಕೊಳ್ಬೇಕು. ಮೊದಲು ಒಳ್ಳೆ ಅಂತಂದ್ರೆ ದೇವತೆಗಳೇ, ನಾವು ಘಟಬಂಧನ ಮಾಡುವುದೇ ಇಲ್ಲ ಅಂತಂದ್ರು. ನಮ್ದೇನಿದ್ರು ಸ್ವತಂತ್ರ ಸರ್ಕಾರ ಇರಲಿ, ನಾವು ಸಮ್ಮಿಶ್ರ ಸರ್ಕಾರ ಮಾಡೋದಿಲ್ಲ. ಸಮ್ಮಿಶ್ರ ಸರ್ಕಾರ ನೀವು ಮಾಡಲಿಲ್ಲ ಅಂತ ಹೇಳಂತಂದ್ರೆ ನಿಮಗೆ ಮೆಜಾರಿಟಿನೇ ಸಿಗೋದಿಲ್ಲ. ಅದಕ್ಕೆ ಗಠಬಂಧನ ಮಾಡ್ಕೊಳ್ಬೇಕು. ಪ್ರಸಂಗ ಬಂತು ಅಂತ ಹೇಳಂತಂದ್ರೆ ಕತ್ತಿ ಕಾಲು ಹಿಡಿಬೇಕು ಅಂತ ಹೇಳ್ತಾರೋ ಆಗಲಿ. ಬಲಿಚಕ್ರವರ್ತಿಯನ್ನ ಕೇಳ್ಕೊಳ್ತಾರೆ. ದೈತ್ಯರೊಳಗೆ ಯುದ್ಧದ್ರೊಳಗೆ ಸಜ್ಜನ ದೈತ್ಯ ಅಂತಂದ್ರೆ ಬಲಿಚಕ್ರವರ್ತಿ. ಬಲಿ ಹೇಳ್ತಾನೆ, ಒಂದು ದೊಡ್ಡ ಕೆಲಸಕ್ಕಾಗಿ ನಾವು ಕೂಡ ಕೈ ಹಚ್ತೀವಿ, ಆದ್ರೆ ಒಂದು ತರ ಏನು ಅಮೃತ ಬರ್ತದಲ್ಲ, ಆ ಅಮೃತದೊಳಗೆ ನಮಗೂ ಅರ್ಧ ಕೊಡಬೇಕು ಅಂತಂತ ದೇವರು ಅವ್ರನ್ನ ಸಹಕಾರ ತಗೋ ಅಂತ ಹೇಳ್ಯಾನಂತಂದ್ಮೇಲೆ ಮುಂದಿಂದೆಲ್ಲ ದೇವರು ತಾನು ಜವಾಬ್ದಾರಿ ತಗೋತಾನಂತ ತಿಳ್ಕೊಂಡು ಹಾಗೇ ಆಗಲಿ ಅಂತಂದು ಇಬ್ರು ಮಥನವನ್ನ ಪ್ರಾರಂಭ ಮಾಡಿದ್ರು. ಮಂದರ ಪರ್ವತವನ್ನು ಎತ್ತಬೇಕಾಗಿ ಬಂತು. ಮಂದರ ಪರ್ವತ ಎತ್ತುವ ಶಕ್ತಿ ಇರಲಿಲ್ಲ. ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು, ಮಂದರ ಪರ್ವತವನ್ನ ಎತ್ತಿದ್ರು. ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಬಂತು. ಆ ಮಂದರ ಪರ್ವತವನ್ನು ಕ್ಷೀರ ಸಮುದ್ರದ ತನಕ ತೆಗೆದುಕೊಂಡು ಹೋಗ್ಬೇಕಲ್ಲ, ಯಾವ್ದು ವಿಆರ್ ಎಲ್ ಹೇಳಬೇಕು, ಯಾವ್ದು ಹೇಳಬೇಕು, ಅಲ್ಲಿ ತನಕ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಂತಂದ್ರೆ ಗರುಡ ಮಾತ್ರ ಸಮಸ್ಯೆ, ಗರುಡ ಮಾತ್ರ ಸಮರ್ಥ. ಅದಕ್ಕೆ ಗರುಡನನ್ನ ಕರೀತಾರೆ. ಗರುಡನ ಮೇಲೆ ಮಂದರ ಪರ್ವತವನ್ನು ಇಟ್ಟರು. ಇವನಿಗೆ ಟೇಕ್ ಆಫ್ ಮಾಡ್ಲಿಕ್ಕೆ ಆಗಲಿಲ್ಲ, ಓವರ್ಲೋಡ್ ಆಯ್ತು. ಗರುಡ ನಾರಾಯಣನ ಸ್ಮರಣೆಯನ್ನ ಮಾಡ್ತಾನೆ. ನಾರಾಯಣ ಗರುಡನಲ್ಲಿ ಒಂದು ರೂಪವನ್ನ ಇಟ್ಟ, ಆ ರೂಪವನ್ನೇ ಅನಂತ ಅಂತ ಕರೆದ್ರು. ಆ ಪರ್ವತವನ್ನು ತೆಗೆದುಕೊಂಡು ಹೋಗಿ ಮಂದರ ಪರ್ವತದಲ್ಲಿ ಇಟ್ಟರು. ಪರ್ವತವನ್ನೇ ಮಥನ ಮಾಡಬೇಕು, ಕಡಿಬೇಕು ಅಂತ ಹೇಳಿ ಅಂತಂದ್ರೆ ಹಗ್ಗ ಬೇಕಲ್ಲ, ಅದಕ್ಕೆ ವಾಸುಕಿ ಅಂತನ್ನುವ ಸರ್ಪವನ್ನ ತಗೊಂಡು ಬಂದು ಅದನ್ನ ಹಗ್ಗ ಮಾಡಿದ್ರು. ಅಲ್ಲಿಯೂ ಜಗಳ ಚಾಲು ಆಯ್ತು. ದೇವತೆಗಳೆಲ್ಲ ಮುಖದ ಭಾಗಕ್ಕೆ ಹಿಡ್ಕೊಂಡ್ರು, ದೈತ್ಯರೆಲ್ಲ ಬಾಲದ ಭಾಗಕ್ಕೆ ಹಿಡ್ಕೊಂಡ್ರು. ಆಗ ದೇವತೆಗಳು ದೈತ್ಯರಿಗೂ ಯಾರೋ ಒಬ್ರು ನಡಬರ್ಕ ಮಾತಾಡಿದ್ರು, ನೋಡ್ರಿ ಎಷ್ಟೇ ಆಗಲಿ ತಮ್ಮದ ಶ್ರೇಷ್ಠ ಅಂತ ತೋರಿಸ್ಕೊಳ್ಳಿಕ್ಕೆ ಅವರೇ ಮುಖದ ಕಡೆ ಹಿಡಿದಾರ, ನಾವು ಕನಿಷ್ಠರು ಅಂತ ತೋರಿಸ್ಲಿಕ್ಕೆ ನಮಗ ಬಾಲದ ಕಡೆ ಹಿಡಿಸಾರ. ತಕರಾರು ಮಾಡಿದ್ರು. ಆಯ್ತು ಅಂತಂದ್ರೆ ದೇವತೆಗಳು, ಬರ್ರಿ ನೀವು ಮುಖದ ಕಡೆ ಬರ್ರಿ, ನಾವು ಬಾಲದ ಕಡೆ ಹೋಗ್ತೀವಿ ಅಂತಂದ್ರು. ಮಥನ ಪ್ರಾರಂಭವಾಯಿತು. ಆ ರಭಸವಾಗಿ ಮಥನ ಮಾಡ್ಲಿಕ್ಕತ್ತಾಗ ಪರ್ವತ ಭೂಮಿ ಒಳಗೆ ಕುಸುರು ಒಳಗೆ ಹೋಗಿತ್ತು. ಮತ್ತೆ ನಾರಾಯಣ ಅಂತಂದ್ರು. ಭಗವಂತ ಕೂರ್ಮ ರೂಪವನ್ನ ಧಾರಣ ಮಾಡಿ ತನ್ನ ಡುಬ್ಬದ ಮೇಲೆ ಆ ಪರ್ವತವನ್ನು ಇಟ್ಟ. ಮಥನ ಪ್ರಾರಂಭವಾಯಿತು. ವಾಸುಕಿ ಹರಿಲಿಕ್ಕೆ ಪ್ರಾರಂಭವಾಯಿತು. ನಾರಾಯಣ ಅಂತ ಹೇಳಂತಂದ್ರು. ನಾರಾಯಣ ಒಂದು ರೂಪವನ್ನ ವಾಸುಕಿಯಲ್ಲಿ ಇಟ್ಟು ಹಗ್ಗ ಹರಿಯದೆ ಇದ್ದಂಗೆ ನೋಡ್ಕೊಂಡ. ಇಷ್ಟು ರಭಸವಾಗಿ ಮಥನ ಮಾಡ್ಲಿಕ್ಕತ್ರಲ್ಲ, ಆ ಪರ್ವತವೇ ಚಿಮ್ಮಿ ಮೇಲೆ ಹೋಗುವಂತಹ ಪ್ರಸಂಗ ಬಂತು. ಮತ್ತ ನಾರಾಯಣ ಅಂತ ಹೇಳಂತಂದ್ರು. ಅಜಿತ ನಾಮಕನಾಗಿ ಭಗವಂತ ಪರ್ವತವನ್ನು ಒತ್ತಿ ಹಿಡಿದ. ಸಮುದ್ರ ಮಥನ ಪ್ರಾರಂಭವಾಯಿತು. ಮೊದಲು ವಿಷ ಬಂತು.
ಹಾಲಾಹಲ ವಿಷ. ಬ್ರಹ್ಮದೇವರು ವಾಯುದೇವರಿಗೆ ಹೇಳ್ತಾರೆ, ಈ ವಿಷವನ್ನ ಹಾಗೆ ಬಿಟ್ಟರೆ ಇಡೀ ಜಗತ್ತನ್ನ ಸುಟ್ಟು ಹಾಕ್ತದೆ ಇದು, ಹೀಗಾಗಿ ಈ ವಿಷಪ್ರಾಶನವನ್ನ ನೀವು ಮಾಡ್ರಿ. ವಾಯುದೇವರು ಆ ವಿಷಪ್ರಾಶನವನ್ನ ಮಾಡುವಾಗ ಮಹರುದ್ರ ದೇವರು ಬಂದು ಹೇಳ್ತಾರೆ, ಒಂದು ಸ್ವಲ್ಪ ಟೇಸ್ಟ್ ಕೊಡ, ಹೆಂಗದ ನೋಡ್ತೇನೆ ನಾನು. ಆಗ ವಾಯುದೇವರು ತಮ್ಮ ಕೈಯಲ್ಲಿ ಆ ವಿಷವನ್ನ, ಹಾಲಾಹಲ ವಿಷವನ್ನ ಹಾಕೊಂಡು ಹಿಂಗೆ ತಿಕ್ಕುತ್ತಾರೆ. ತಿಕ್ಕಿ ನಿರ್ವೀರ್ಯ ಮಾಡಿ ಅದನ್ನ ಮಹರುದ್ರ ದೇವರಿಗೆ ಕೊಡ್ತಾರೆ. ಆ ರುದ್ರದೇವರು ಅದನ್ನ ಕುಡಿದಾಗ ಕಂಠ ನೀಲಿಯಾಗಿ ಉಳಿತದೆ. ಅವತ್ತಿನಿಂದ ನೀಲಕಂಠ ಅಂತ ಅವರ ಹೆಸರು ಬರ್ತದೆ. ಅದು ಒಂದು ತರಹದ ನಂಜು. ಆ ನಂಜನ್ನು ಉಂಡಿದ್ದರಿಂದ ನಂಜುಂಡ ಅಂತ ಆ ರುದ್ರದೇವರಿಗೆ ಹೆಸರು ಬರ್ತದೆ. ಮತ್ತೆ ಮಥನ ಪ್ರಾರಂಭ ಮಾಡ್ತಾರೆ. ಅಲ್ಲಿ 4 ದಂತದ ಆನೆಗಳು, 2 ಆನೆ ಇರ್ತಾವೆ, 2 ಹಲ್ಲು ಇರ್ತಾವೆ. ಆದ್ರೆ ಐರಾವತ ಅಂತನ್ನುವ ಆನೆಗೆ 4 ದಂತಗಳು. ಐರಾವತ ಬರ್ತದೆ, ಉಚ್ಚೈಶ್ರವಸ್ ಅಂತನ್ನುವ ಕುದುರೆಗಳು ಬರ್ತವೆ. ಅಪ್ಸರೆಯರು ಅಲ್ಲಿಂದ ಹುಟ್ಟುತ್ತಾ ಇದ್ದಾರೆ. ಹೀಗೆ ಸಮುದ್ರ ಮಥನ ಮುಂದೆ ನಡೆದಾಗ ಲಕ್ಷ್ಮೀದೇವಿ ಬರ್ತಾಳೆ. ಅದಕ್ಕೆ ಲಕ್ಷ್ಮೀದೇವಿಯನ್ನ ಸಮುದ್ರ ರಾಜನ ಮಗಳು ಅಂತ ಕರೀತಿದ್ದೆ. ಲಕ್ಷ್ಮೀದೇವಿ ಸಮುದ್ರ ಮಥನ ಮಾಡಿದಾಗ ಸಮುದ್ರದಿಂದ ಹುಟ್ಟಿದವಳಾದ್ರಿಂದ ಅವಳು ಸಮುದ್ರ ರಾಜನ ಮಗಳು. ಅವಳನ್ನು ನೋಡಿದ ಕೂಡಲೇ ಎಲ್ಲರೂ ನಾ ಮಾಡ್ಕೋತೀನಿ ಅಂತಂದ್ರು. ಸಮುದ್ರ ರಾಜ ಸ್ವಯಂವರದ ಘೋಷಣೆಯನ್ನ ಮಾಡ್ತಾನೆ. ಆಗ ಲಕ್ಷ್ಮೀದೇವಿ ಸ್ವಯಂವರ ಅಂತಂದ್ರೆ ತಾನೇ ಹೋಗಿ ತನಗೆ ಯಾರು ಗಂಡ ಆಗಬೇಕು ಅಂತ ಸಿಲೆಕ್ಟ್ ಮಾಡು. ಎಲ್ಲರನ್ನು ನೋಡ್ತಾರೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿ ಸೀವೆ ಬಹುದೋಷ. ವಾದಿರಾಜ ಗುರು ಸಾರ್ವಭೌಮರು ಅವರ ಪೂರ್ವಾರಾಧನೆ ಇವತ್ತು ಆ ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಾರೆ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ಇಷ್ಟೆಲ್ಲ ದೇವತೆಗಳಿದ್ದಾರಲ್ಲ, ಇವರೆಲ್ಲ ಎಲ್ಲರೊಳಗೂ ಒಂದೊಂದು ಗುಣ ಇರಬಹುದು. ಆದರೆ ಸಂದಣಿ ಸೀವೆ ಬಹುದೋಷ, ಬಹಳ ದೋಷಗಳಿದ್ದರಿಂದ ನಿರ್ದೋಷನಾದಂತಹ ನಾರಾಯಣನನ್ನೇ ನಾನು ವಿವಾಹ ಮಾಡಿಕೊಳ್ತೇನೆ ಅಂತಂದು ಲಕ್ಷ್ಮೀದೇವಿ ನಾರಾಯಣನ ವಿವಾಹವನ್ನು ಮಾಡಿಕೊಂಡಿದ್ದಾಳೆ. ಆಗ ಭಗವಂತ ಧನ್ವಂತರಿ ರೂಪದಿಂದ ಅಮೃತದ ಕಲಶವನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಆ ಧನ್ವಂತರಿಯ ಸ್ಮರಣೆ ಮಾಡಿದರೆ ರೋಗ ಪರಿಹಾರ ಆಗ್ತದೆ. ಅಮೃತ ಪಾನ ಮಾಡಿದೀವಿ ಅಂತ ಹೇಳಂತಂದ್ರೆ, ಮೃತ ಅಂತಂದ್ರೆ ಸಾಯೋದು, ಅಮೃತ ಅಂತಂದ್ರೆ ಸಾಯದೇ ಇರೋದು. ಅದಕ್ಕೆ ಆ ಅಮೃತದ ಕಲಶವನ್ನ ಧನ್ವಂತರಿ ರೂಪಿಯಾದಂತಹ ಭಗವಂತ ತೆಗೆದುಕೊಂಡು ಬಂದಾಗ ದೈತ್ಯರು ಅವನ ಕೈಯಿಂದ ಕಸ್ಕೊಂಡು ಹೋಗ್ತಾರೆ. ದೇವರ ಕೈಯಿಂದ ದೈತ್ಯರು ಕಸ್ಕೊಂಡು ಹೋಗೋದು ಅಂತ ಹೇಳಂತಂದ್ರೆ ಏನು ಸಣ್ಣ ಹುಡುಗನ ದೇವರು ಅವನ ಕೈಯಾಗಿನ ಚಾಕ್ಲೇಟ್ ಕಸ್ಕೊಂಡು ಹೋದ್ರು ಅಂತಂದಂಗ. ಹಾಗಾದ್ರೆ ಪರಮಾತ್ಮ ಯಾಕೆ ಕಸ್ಕೊಂಡು ಹೋಗ್ಲಿಕ್ಕೆ ಬಿಟ್ಟ, ಆ ಅಮೃತವನ್ನ ಯಾವ ರೀತಿಯಾಗಿ ಹಂಚಿದ, ಅದನ್ನ ಮುಂದಿನ ಶನಿವಾರ ನೋಡೋಣ. ಓಂ ಸ್ವಸ್ತಿ.